ಬದುಕು ಅನ್ನೋದು ಅನಿಶ್ಚಿತತೆ, ಬಡತನ ಬೇಡಪಡದಲ್ಲ, ಅದು ಬಂದದ್ದು ಪ್ರಾರಬ್ಧ ಕರ್ಮ. ನಮಗೆ ರೋಗ ಬೇಡಪಡದಲ್ಲ, ಅದೇ ಬಂದಿದ್ದದು. ನಾವು ಏನೇನು ಕೇಳ್ತೀವೋ ಅದಕ್ಕೆಲ್ಲ ಉಲ್ಟಾ ಬಂದ್ಬಿಡ್ತದೆ ಒಂದೊಂದ್ಸಲ. ಆದ್ರಿಂದ ಇವತ್ತು ತಾಯಿಗೆ ಮಗ ಕೊಳ್ಳಿ ಇಡಬೇಕು, ಆದ್ರೆ ತಾಯಿನೇ ಮಗಂಗೆ ಇವತ್ತು ಧೂಪ ಹಾಕ್ಬೇಕು ನೋಡಿ. ಎಷ್ಟೋ ಜನ ಅವ್ರ ದೊಡ್ಡಪ್ಪಂದ್ರು, ಅವ್ರ ತಾತ ಅರ್ಕೇಶನ್ ತಾತ ಆಗ್ಬೇಕಾದವ್ರು ಬಂದು ಇವತ್ತು ಧೂಪ ಹಾಕಿ ಕೈ ಮುಗಿಬೇಕು. ಹಿರಿಯರಿಗೆ ಕಿರಿಯರು ಶ್ರದ್ಧೆ ಮಾಡಿದ್ರೆ ಅದನ್ನ ದುಃಖ ಅನ್ನೋದಿಲ್ಲ. ಆದ್ರೆ ವಯಸ್ಸಲ್ಲಿ ಮೊಮ್ಮಗನಾಗಬೇಕಾದವನಿಗೆ ತಾತನಾದವನು ಶ್ರಾದ್ದ ಮಾಡ್ತಾನೆ ಅಂದ್ರೆ ಅದು ಅತ್ಯಂತ ಯಾತನೆ, ಅತ್ಯಂತ ದುಃಖ. ಇವತ್ತಲ್ಲ ರೀ, ಅವತ್ತಿಂದಾನೂ ಪ್ರಾರಂಭ ಆಗ್ಬಿಟ್ಟಿದೆ ಅದು. ಸಾಕ್ಷಾತ್ ಕೃಷ್ಣ ತನ್ನ ಕಣ್ಣು ಮುಂದೆ ಮಕ್ಕಳು ಸತ್ತದ್ ನೋಡವನು. ಅರ್ಜುನ ಮಗನಿಗೆ ಶ್ರಾದ್ದ ಮಾಡವನು. ಅಭಿಮನ್ಯುವಿಗೆ ಅರ್ಜುನ ಇನ್ಯಾರು ಮಾಡಿದ್ರು? ಅರ್ಜುನ ಮಾಡ್ದ. ಅದಕ್ಕೆ ಇವತ್ತು ಪಾಪ ಗೌರಮ್ಮ ಮಗನ ಕೈ ಮುಗಿಬೇಕು, ಮಗನಿಗೆ ಧೂಪ ಹಾಕ್ಬೇಕು. 10 ತಿಂಗಳ ಮಗಳನ್ನ ಆ ಕಂಕ್ಳಲ್ಲಿ ಎತ್ಕೊಂಡು ಅಂಜುಶ್ರೀ ಗಂಡನ ಕೈ ಮುಗಿಬೇಕು. ಆ 3 ವರ್ಷದ ಮಗ್ದ ಮಗು ತಮ್ಮ ಅಪ್ಪನಿಗೆ ಆರತಿ ಬೆಳಗ್ಬೇಕು ಇವತ್ತು. ಆದ್ರಿಂದ ಇವತ್ತು ನೀವೆಲ್ಲ ಯಾಕೆ ಬರಬೇಕು? ಒಂದು ತಿಥಿ ಕಾರ್ಯಕ್ರಮ ಇವತ್ತು ನೀವೆಲ್ಲ ಯಾಕೆ ಬರಬೇಕು ಅಂತ ಬಂಧುಗಳು, ಅವ್ರಿಗೊಂದು 4 ಮಾತು ಹೇಳ್ಬೇಕು. ನಾವಿದ್ದೀವಿ ಅಂತ ಧೈರ್ಯ ತುಂಬಬೇಕು. ನಮ್ಮಲ್ಲೊಂದು ಸಂಪ್ರದಾಯ ಇದೆ, ಯಾರಾದ್ರೂ ಗಂಡ ತಿರ್ಕೊಂಡ್ರೆ ಹೆಂಡತಿಗೆ ಸೀರೆ ಕೊಡಿಸ್ತಾರೆ, ಹೊಸ ಸೀರೆಗಳು. ಅವ್ರ ಮಗನಿಗೆ ನೆಂಟರೆಲ್ಲ ಹೊಸ ಬಟ್ಟೆ ಕೊಡಿಸ್ತಾರೆ. ಯಾಕೆ ಕೊಡಿಸ್ತಾರೆ? ಬಟ್ಟೆ ಇಲ್ಲ ಅಂತಲ್ಲ, ಬಟ್ಟೆ ಕೊಟ್ಟು ಬಳಗ ಕಟ್ಟು ಅಂತ. ನಾವಿದೀವಿ, ನಿಮ್ಮ ಜೊತೆ ನಾವಿದೀವಿ. ಒಂದು ಜೀವ ಕಳ್ಕೊಂಡಿದ್ದಿಲ್ಲ ಅಂತಲ್ಲ, ನಿಮ್ಮನೆ ಕಷ್ಟಕ್ಕೋ ಸುಖಕ್ಕೋ ದುಃಖಕ್ಕೋ ನಾವು ಬರ್ತೀವಿ. ಒಂದು ಫೋನ್ ಮಾಡಿ ನೀವು ನಮಗೆ. ಅದಕ್ಕೆ ಬಟ್ಟೆ ಕೊಟ್ಟು ನೀವೆಲ್ಲ ಬಳಗ ಕಟ್ತಾ ಇದ್ದೀರಿ. ನಿಮ್ಮೆಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ. ಒಂದು ಸಂತೋಷ ಕೂಟದಲ್ಲಿ ಭಾಗವಹಿಸೋದು, ಒಂದು ಮದುವೆಯಲ್ಲಿ ಭಾಗವಹಿಸೋದು, ಒಂದು ಜಾತ್ರೆಯಲ್ಲಿ ಭಾಗವಹಿಸೋದು, ಇವೆಲ್ಲದಕ್ಕಿಂತ ಶ್ರೇಷ್ಠ ಯಾವುದು ಗೊತ್ತಾ? ಒಂದು ಮನೆ ದುಃಖದಲ್ಲಿ ಭಾಗವಹಿಸೋದು, ನೊಂದವರೊಬ್ರು ಕಣ್ಣೀರು ಒರೆಸೋದು. ಇವತ್ತು ನಾಡಿನ ತುಂಬ ದೀಪಾವಳಿ ಹಬ್ಬ, ನರಕ ಚತುರ್ದಶಿ ಪ್ರಾರಂಭ ಇವತ್ತಿಂದ. ಆದ್ರೆ ಗೌರಮ್ಮನ ಮನೆಯಲ್ಲಿ ಇದ್ದ ದೀಪ ನಂದೋಗಿದೆ ಇವತ್ತು. ಜೀವ ಅನ್ನೋ ಜ್ಯೋತಿ, ಅರ್ಕೇಶ ಅನ್ನೋ ಮಗ ನಂದೋಗಿದ್ದಾನೆ. ಆದ್ರೆ ನೀವೆಲ್ಲ ಅವ್ರ ಮನೆಯಲ್ಲಿ ಸಾಂತ್ವನ ಅನ್ನೋ ಬೆಳಕು ಹಚ್ಚಬೇಕು. ನೀವು ಬಂದ್ರು ನೆಂಟ್ರಲ್ಲ, ಅವ್ರ ಮನೇಲಿ ನಾವಿದ್ದೀವಿ ಅನ್ನೋ ಧೈರ್ಯದ ಬೆಳಕು ಹಚ್ಚಬೇಕು ಇವತ್ತು. ಆ ಬೆಳಕು ತುಂಬಲಿ. ಆ ತಾಯಿಗೆ, ಮಡದಿಗೆ, ಮುದ್ದು ಮಕ್ಕಳಿಗೆ, ಅವ್ರಿಗಿಂತ ಹೆಚ್ಚು ದುಃಖ ಪಡ್ತಿರ್ತಕ್ಕಂಥ ಅವ್ರ ಸೋದರ ಮಾವಂದ್ರು ದೊಡ್ಡಬಳ್ಳಾಪುರದಲ್ಲಿ ಬದುಕು ಕಟ್ಟಿಕೊಂಡು ನೋಡಿ. ಮಂಡ್ಯ, ನಮ್ಮ ಸುತ್ತಮುತ್ತ ಹಳ್ಳಿ ಜನ ಎಲ್ಲ ಬಂದು ಮಂಡ್ಯದಲ್ಲಿ ಬದುಕು ಕಟ್ಕೋಬೇಕು ಅಂತ ಬಂದ್ರೆ, ನಮ್ಮ ಮಂಡ್ಯದ ಹೊಸಳ್ಳಿ ರಾಮನಹಳ್ಳಿಯ ಅರ್ಕೇಶ ದೊಡ್ಡಬಳ್ಳಾಪುರಕ್ಕೆ ಹೋಗಿ ಅಲ್ಲಿ ಗೋಬಿ ಅಂಗಡಿ ಇಟ್ಟು ದುಡಿದು ಒಂದು ಚಂದದ ಮನೆ ಕಟ್ಟಿ ಗೃಹ ಪ್ರವೇಶ ಮಾಡ್ಲಿಕ್ಕೆ ಆಗ್ಲಿಲ್ಲ, ಹೊರಟುಬಿಟ್ಟ. ಅವನನ್ನ ನಾವು ನೆನಪಿನ ಮೂಲಕ ನೆನೆಯೋಣ. ಯಾಕೆ ದುಃಖದ ಗೀತೆ ಆಡ್ತೀವಿ ಅಂದ್ರೆ, ಕಣ್ಣಲ್ಲಿ ನೀರು ಬರ್ಬೇಕ್ರಿ. 10 ಅಗರ ಆಗಬೇಕು, ನಕ್ಕು ಸಮಾಧಾನ ಆಗ್ಬೇಕು. ಎಡದಾರಿ ಇನ್ಯಾವ ದಾರಿ ಇಲ್ಲ. ಈಗ 10 ಮನಸ್ಸಗರ ಆಗ್ಬೇಕು, ಒಳಬೇಕು, ಮನಸ್ಸಗರ ಆಗಬೇಕು, ನಗಬೇಕು, ನಮಗ್ ನಾವು ಸಮಾಧಾನ ಮಾಡ್ತೀವಿ. ಬಿಡು. ಒಬ್ಬನೇ ಮಗನೆಂದು ಬಲು ಮುತ್ತಿನಿಂದ ಸಾಕಿ ಇಂದು ಮಣ್ಣ ಮುಚ್ಚಿ ಬಂದರೋ ಅರಕೇಶ ನಿನಗೆ, ಅರಕೇಶ
ಕಂದ ನಿನಗೆ ಹಗಲಿನಲ್ಲಿಯೇ ಸಂಜೆಯಾಯಿತು ತಮವು ಕವಿಯಿತು ಒಮ್ಮೆಲೆ ನಮ್ಮ ಪ್ರೀತಿಯ ರಕೇಶ ಶಿವನ ಸೇರಿದನೆನ್ನಲೆ ಹಗಲಿನಲ್ಲಿಯೇ ಸಂಜೆಯಾಯಿತು ತಮವು ಕವಿಯಿತು ಒಮ್ಮೆಲೆ ನಮ್ಮ ಪ್ರೀತಿಯ ರಕೇಶ ಶಿವನ ಸೇರಿದ ಎನ್ನಲೆ ಮರೆಯಲಾಗಪ್ಪ ನಿನ್ನ ಮರೆಯಲಾಗಪ್ಪ ಅಯ್ಯೋ ನನ್ನ ರಕೇಶ ಮರೆಯಲಾಗಪ್ಪ ನಿನ್ನ ಮರೆಯಲಾಗಪ್ಪ ಮಂಡ್ಯದ ವಾಸಳ್ಳಿಯ ಮಾದೇಗೌಡ್ರ ವಂಶದ ಮಂಡ್ಯದ ವಾಸಳ್ಳಿಯ ಮಾದೇಗೌಡರ ವಂಶದ ಗೌರಮ್ಮ ನಾಗರಾಜಣ್ಣನ ಮಗನಾಗಿ ಹುಟ್ಟಿದೆ ಅಕ್ಕರೆಯ ತೋರಿಲಿಲ್ಲ ಬೆಳೆಸಿದಾರಲ್ಲೋ ಆ ಎತ್ತ ತಾಯಿಯ ತೊರೆದು ಇಂದು ದೂರವಾದಲ್ಲೋ ಹಗಲಿನಲ್ಲಿಯೇ ಸಂಜೆಯಾಯಿತು ತಮವು ಕವಿಯಿತು ಒಮ್ಮೆಲೆ ನಮ್ಮ ಪ್ರೀತಿಯ ಹರ್ಕೇಶ ಶಿವನ ಸೇರಿದ ಎನ್ನಲೆ ಕಷ್ಟಪಟ್ಟು ಬದುಕ ಕಟ್ಟಿ ಹೊಸ ಮನೆಯ ಕಟ್ಟಿದೆ ಹಗಲು ಇರುಳು ಎನ್ನದೆ ಮನೆಗಾಗಿ ದುಡಿದೆ ಕಟ್ಟಿದ ಮನೆಯೊಳಗೆ ಕಂದ ಒಂದು ದಿನವೂ ಇರದೆ ಹೋದೆ ಹರ್ಕೇಶ ಹರ್ಕೇಶ ಕಟ್ಟಿದ ಮನೆ ಒಳಗೆ ಮಗನೆ ಒಂದು ದಿನವೂ ಬಾಳದೋದೆ ಹಗಲಿನಲ್ಲಿಯೇ ಸಂಜೆಯಾಯಿತು ತಮವು ಕವಿಯಿತು ಒಮ್ಮೆಲೆ ನಮ್ಮ ಪ್ರೀತಿಯ ಹರ್ಕೇಶ ಶಿವನ ಸೇರಿದ ಎನ್ನಲೆ ಹತ್ತು ತಿಂಗಳ ನಿನ್ನ ಕಂದ ಸುತ್ತ ಹುಡುಕುತ್ತಿದೆ ಎಂದು 10 ತಿಂಗಳ ನಿನ್ನ ಮಗಳು ಸುತ್ತ ಹುಡುಕುತ್ತಾದೆ ಕಾಣು ನನ್ನ ಅಪ್ಪ ಎತ್ತಲಿಂದ ಬರು
ಬರುವನೆಂದು ಕಾದಿದೆ ಮುತ್ತು ಕಂದನ ತಪ್ಪಲಿಯ ಮಾಡಿ ಹೋದಪ್ಪ. ಈ ಜಗದ ಋಣವ ಹರಕೇಶ ಕಳೆದುಕೊಂಡಪ್ಪ. ಹಗಲಿನಲ್ಲಿಯ ಸಂಜೆಯಾಯಿತು ನಮವು ಕವಿಯಿತು ಒಮ್ಮೆಲೆ ನಮ್ಮ ಪ್ರೀತಿಯ ಹರಕೇಶ ಎತ್ತ ಓದೆಯೋ ಕಂದನಿ ಮರೆಯಲಾಗಪ್ಪ ನಿಲ್ಲ ಮರೆಯಲಾಗಪ್ಪ. ಅಯ್ಯೋ ನನ್ನ ಹರಕೇಶ ನಿನ್ನ ಮರೆಯಲಾಗಪ್ಪ ಮರೆತು ಬಾಳಲಾಗಪ್ಪ ಮರೆಯಲಾಗಪ್ಪ ಹರಕೇಶ ಹರಕೇಶ ಕಂದ. ಪಿತೃಶೋಕಂ ತ್ರೈಮಾಸಂ ಮಾತೃಶೋಕಂ ಷಣ್ಮಾಸಂ ಭಾತೃಶೋಕಂ ಸಂವತ್ಸರೇಣ ಪುತ್ರಶೋಕಂ ನಿರಂತರಂ. ಅಪ್ಪ ಸತ್ರ 3 ತಿಂಗಳಿಗೆ ಮರೀಬೋದು, ಅವ್ವ ಸತ್ರ 6 ತಿಂಗಳಿಗೆ ಮರೀಬೋದು, ಅಣ್ಣೋ ತಮ್ಮನೋ ಸತ್ರ 1 ವರ್ಷಕ್ಕೆ ಮರೀಬೋದು ನಾವು. ಆದ್ರೆ ಎತ್ತ ತಾಯಿ ಮಗನ ಕಳ್ಕೊಂಡ್ರೆ ಪುತ್ರ ಶೋಕಂ ನಿರಂತರಂ ಮರೆಯೋಕ್ಕಾಗೋದಿಲ್ರಿ. ಯಾರ ಹುಡುಗರು ಹೋಗ್ತಾ ಇದ್ರೆ ನನ್ನ ಮಗಿದ್ರೆ ಹಿಂಗಿರ್ತಿದ್ದ ನನ್ನ ಮಗಿದ್ರೆ ಹಿಂಗಿರ್ತಿದ್ದ ಅಂತ ತಾಯಿಗೆ ಪ್ರತಿಕ್ಷಣ ಅನ್ಸುತ್ತೆ, ಪ್ರತಿಕ್ಷಣ ನೋವು ಕಾಡುತ್ತೆ. ಅಂತ ಪುತ್ರ ಶೋಕ ಇವತ್ತು ತಾಯಿ ಗೌರಮ್ಮನವರೆಗೂ ಬಂದಿದೆ. ಭಗವಂತ ಶೋಕ ನಿವಾರಕ ಅವನು. ಆ ದುಃಖವನ್ನ ಕರಗಿಸೋ ಶಕ್ತಿ ಅವನಿಗಿದೆ. ಸೂರ್ಯನೆದುರು ಮೋಡ ಕರಗುವಂತೆ ಕಾರ್ಮೋಡ ಕರಗುವಂತೆ ಆ ಭಗವಂತ ಅನ್ನೋ ಬೆಳಕಿನ ನಡುವೆ ಆ ಮನೆಯ ದುಃಖ ಕರಗಲಿ ಅಂತೇಳಿ ನಾವಾದ್ರೂ ಆಶಿಸೋಣ. ಹರಕೇಶ್ ಕುಮಾರ್ ಅವರಿಗೆ ಸ್ವರ್ಗ ಕೋರುವುದ್ರ ಜೊತೆಗೆ ಆ ಕುಟುಂಬಕ್ಕೆ ಭಗವಂತನ ದಿವ್ಯ ಆಶೀರ್ವಾದವಿರಲಿ, ದೃಢತೆ ಇರಲಿ, ಧೈರ್ಯ ಇರಲಿ ಅಂತೇಳಿ ನಾವಾದ್ರೂ ಪ್ರಾರ್ಥನೆ ಮಾಡ್ತಾ ಮತ್ತೊಂದು ಗೀತೆಯನ್ನು Come